ಈ ಒಂದು ಮನೆಯಲ್ಲಿ ನಮ್ಗೆ 4 2BHK ಪ್ರಾಪರ್ಟೀಸ್ ಇರುತ್ತೆ ಅಂಡ್ 1BHK ಅದು ಒಂದು ಮತ್ತೆ 1RK ಅದು ಒಂದಿರುತ್ತೆ. ಇದಂಗೆ ನೋಡಬಹುದು ನಿಮ್ಗೆ ಲಿಫ್ಟ್ ಆಕ್ಸೆಸ್ ಸಿಗುತ್ತೆ ಅಂಡ್ ಇಲ್ಲಿ ನಮ್ಗೆ ಸ್ಟಡಿ ಏರಿಯಾಗೆ ಅಥವಾ ವರ್ಕ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಕ್ಕೆ ಸ್ಪೇಸ್ ಇದೆ, ಟೇಬಲ್ ಇದೆ ಅಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ನಮ್ಗೆ ಅಟ್ಯಾಚ್ಡ್ ಬಾಲ್ಕನಿ ಇದೆ. ವೆಲ್ಕಮ್ ಟು NR ಪ್ರಾಪರ್ಟೀಸ್. ನಾವಿವತ್ತು 2030 ಅಲ್ಲಿ ಕಟ್ಟಿರುವಂತ ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ನೋಡ್ತಾ ಇದೀವಿ. ಸೊ ಎಲಿವೇಶನ್ ನೋಡಬಹುದು ತುಂಬಾನೇ ಚೆನ್ನಾಗಿದೆ. ಈ ಒಂದು ಮನೆಯಲ್ಲಿ ನಮ್ಗೆ 4 2BHK ಪ್ರಾಪರ್ಟೀಸ್ ಇರುತ್ತೆ ಅಂಡ್ 1BHK ಅದು ಒಂದು ಮತ್ತೆ 1RK ಅದು ಒಂದಿರುತ್ತೆ. ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ನೋಡಬಹುದು ಈ ಒಂದು ಪ್ರಾಪರ್ಟಿ ನಮ್ಗೆ ಸೌತ್ ಫೇಸಿಂಗ್ ಅಲ್ಲಿ ಇರುತ್ತೆ. ಸೊ ಪ್ರಾಪರ್ಟಿ ಒಳಗೆ ಹೋಗೋಣ. ಸೊ ಒಳಗೆ ಎಂಟರ್ ಆಗ್ತಿದಂಗೆ ನೋಡಬಹುದು ನಿಮ್ಗೆ ಲಿಫ್ಟ್ ಆಕ್ಸೆಸ್ ಸಿಗುತ್ತೆ. ಇದೊಂದು ಆಕ್ಚುಲಿ ಪ್ರಾಪರ್ಟಿಲಿ ಒಂದು ಅಡ್ವಾಂಟೇಜ್ ಅಂಡ್ ಇಲ್ಲಿ ಬಂದ್ರೆ ಎಂಟರ್ ಆಗ್ತಿದಂಗೆ ನಮ್ಗೆ 1RK ಸಿಗುತ್ತೆ ನಾನು ಹೇಳ್ದಂಗೆ. ಸೊ ಮತ್ತೆ ನೀವು ಸೀಲಿಂಗ್ಸ್ ಕೂಡ ನೋಡಬಹುದು ಈ ಒಂದು ಪ್ರಾಪರ್ಟಿಯಲ್ಲಿ ನಮ್ಗೆ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಅಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಅಂಡ್ ನಮ್ಗೆ ಇಲ್ಲಿ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಕೂಡ ಸಿಗುತ್ತೆ. ಸೊ ಮೇಲ್ಗಡೆ ಹೋಗಿ ಮನೆ ಹೇಗಿದೆ ಅಂತ ನೋಡೋಣ. ಸೊ ಮನೆ ಹತ್ರ ಬಂದಿದ್ದೀನಿ, ಹೆಂಗಿದೆ ಅಂತ ನೋಡೋಣ. ನಾನು ಹೇಳ್ದಂಗೆನೆ ನಮ್ಗೆ ಲಿಫ್ಟ್ ಆಕ್ಸೆಸ್ ಆಕ್ಚುಲಿ ಮನೆ ಡೋರ್ ಪಕ್ಕದಲ್ಲೇ ಇರುತ್ತೆ. ಇದು ಬಂದು ನಮ್ಮ ಮೇನ್ ಡೋರ್ ಆಗಿರುತ್ತೆ, ಈಸ್ಟ್ ಫೇಸಿಂಗ್ ಇರುತ್ತೆ. ನೋಡ್ಬೋದು ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಮಾಡಿದ್ದಾರೆ. ಸೊ ಎಂಟರ್ ಆಗ್ತಿದಂಗೆ ನಮ್ಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ನೋಡ್ಬೋದು ಸ್ಪೇಷಿಯಸ್ ಆಗಿದೆ, ಸೀಲಿಂಗ್ ಎಲ್ಲ ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತ. ಸೊ ನಮ್ಗೆ ವೆಂಟಿಲೇಷನ್ ಕೊಟ್ಟಿರೋದ್ರಿಂದ ಇಲ್ಲಿ ನಮ್ಗೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಈ ಲಿವಿಂಗ್ ಏರಿಯಾನಲ್ಲಿ ಬರುತ್ತೆ ಅಂಡ್ ಟಿವಿ ಯೂನಿಟ್ ಕೂಡ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ನೋಡ್ಬೋದು ಮತ್ತೆ ಸ್ಟೋರೇಜ್ ಗೆಲ್ಲ ನಮ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ರೆಡಿ ಇದೆ. ಇದಾದ್ಮೇಲೆ ನಾವು ಆಕ್ಚುಲಿ ಫಸ್ಟ್ ಬೆಡ್ರೂಮ್ಗೆ ಹೋಗೋಣ. ಇದು ಒಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಅಂಡ್ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ಸ್ ಎಲ್ಲ ಸ್ಟೋರೇಜ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ ನೋಡ್ಬೋದು. ಅಂಡ್ ಇಲ್ಲಿ ನಮ್ಗೆ ಸ್ಟಡಿ ಏರಿಯಾಗೆ ಅಥವಾ ವರ್ಕ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಕ್ಕೆ ಸ್ಪೇಸ್ ಇದೆ, ಟೇಬಲ್ ಇದೆ ಅಂಡ್ ಪ್ರಾಪರ್ ಆಗಿ ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ನಮ್ಮ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಎಲ್ಲಿದೆ ಅಂತ ನೋಡೋಣ. ಇದು ಬಂದು ನಮ್ಮ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ನೋಡಿ ಸ್ಪೇಷಿಯಸ್ ಆಗಿದೆ ನಾನು ಹೇಳ್ದಂಗೆನೆ ಅಂಡ್ ಈ ಒಂದು ಬೆಡ್ರೂಮ್ ಅಲ್ಲಿ ನಮ್ಗೆ ಅಟ್ಯಾಚ್ಡ್ ಬಾಲ್ಕನಿ ಇದೆ. ಸೊ ಬಾಲ್ಕನಿಗೆ ಬಂದ್ವಿ ನೋಡಿ, ಇಲ್ಲೂ ಅಷ್ಟೇ ಬಾಲ್ಕನಿ ಸ್ಪೇಷಿಯಸ್ ಆಗಿದೆ. ಸೊ ಬಾಲ್ಕನಿ ನೋಡಿದ್ವಿ ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಬರಕ್ ನಮ್ಗೆ ಈ ಸೆಕೆಂಡ್ ಬೆಡ್ರೂಮ್ ಗಳಲ್ಲಿ ಇದೆ ಅಂತ ಅಂಡ್ ಹಂಗೆ ನಮ್ಗೆ ಇಲ್ಲಿ ನೋಡ್ಬೋದು ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸ್ಟೋರೇಜ್ ಅಂತೂ ಏನು ಪ್ರಾಬ್ಲಮ್ ಆಗಲ್ಲ ಅಂಡ್ ಹಂಗೇನೆ ನಮ್ಗೆ ಇಲ್ಲಿ ಮಲ್ಕೊಳ್ಬೇಕಾದ್ರೆ ಇಲ್ಲೇ ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಈ ಒಂದು ಬೆಡ್ರೂಮ್ ಅಲ್ಲಿ ಕೂಡ ಬಂದೇ ಬರುತ್ತೆ. ಸೊ ನೋಡ್ಬೋದು ಟಿವಿ ಕೂಡ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಇದು ಬಂದು ನಮ್ಮ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ನೆಕ್ಸ್ಟ್ ಕಿಚನ್ಗೆ ಹೋಗೋಣ. ಸೊ ಇದು ಒಂದು ಕಿಚನ್ ಸ್ಪೇಸ್ ಆಗಿದೆ. ಕಿಚನ್ ಸ್ಪೇಸ್ ಕೂಡ ಸ್ವಲ್ಪ ಸ್ಪೇಷಿಯಸ್ ಆಗಿ ನಮ್ಗಿದೆ. ಆರಾಮಾಗಿ ಎಲ್ಲ ಸ್ಟೋರೇಜ್ ಮಾಡ್ಕೊಳಕ್ಕೆಲ್ಲಾನು ರೆಡಿ ಮಾಡಿದ್ದಾರೆ ನೋಡ್ಬೋದು ಅಂಡ್ ನಮ್ಗೆ ಇಲ್ಲಿ ಕಿಚನ್ ಇಂದ ಯುಟಿಲಿಟಿ ಕೂಡ ಸ್ಪೇಸ್ ಇದೆ. ಸೊ ನೋಡ್ಬೋದು ಇದು ಬಂದು ನಮ್ಮ ಯುಟಿಲಿಟಿ ಸ್ಪೇಸ್. ಬೇಕಂದ್ರೆ ವಾಷಿಂಗ್ ಮಿಷಿನ್ ಕೂಡ ನಾವ್ ಇದನ್ನ ಯೂಸ್ ಮಾಡ್ಕೋಬಹುದು. ಸ್ಪೇಷಿಯಸ್ ಆಗಿ ನಮ್ಗೆ ಇದೆ. ಇದು ಒಂದು ನಮ್ಮ ಕಿಚನ್ ಆಗಿರುತ್ತೆ. ನಮ್ಗೆ ಇಷ್ಟೇ ಅಲ್ಲದೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಸೊ ಕಾಮನ್ ಬಾತ್ರೂಮ್ ಕೂಡ ನಮ್ ಲಿವಿಂಗ್ ಏರಿಯಾ ಅಂತ ಈ ಕಡೆ ಬರ್ತಿದಂಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಇದು ಕೂಡ ಸ್ಪೇಷಿಯಸ್ ಆಗಿದೆ. ಸೊ ಇದು ಒಂದು ಮನೆ ಅಂಡ್ ಇದೇ ತರ 2BHK ನಮ್ಗೆ 4 ಮನೆ ಈ ಒಂದು ಪ್ರಾಪರ್ಟಿಯಲ್ಲಿದೆ. ಮತ್ತೆ 1BHK ಅದು ಒಂದು ಪ್ರಾಪರ್ಟಿ ಮತ್ತೆ 1RK ಅದು ಒಂದು ಮನೆ ಇದೆ. ಸೊ ಇದು ಒಂದು ನಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಆಯ್ತು. ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಈ ಒಂದು ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ವಿನಾಯಕ ನಗರ, JP ನಗರ್ 5th ಸ್ಟೇಜ್ ಅಲ್ಲಿ ಬರುತ್ತೆ. ನಿಯರ್ ಬೈ ಕನೆಕ್ಟಿವಿಟಿ ಅಂದ್ರೆ JP ನಗರ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ, ಮತ್ತೆ IT ಪಾರ್ಕ್ ಸಿಗುತ್ತೆ, ಹಲವಾರು ಕಾಲೇಜಸ್ ಮತ್ತೆ ಸ್ಕೂಲ್ಗಳು ನಿಯರ್ ಬೈ ಆಗಿರುತ್ತೆ. ಸೊ ನಿಮ್ಗೆ ಯಾರು ಈ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಮೇಲ್ಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ನೆನ್ಪಿರ್ಲಿ, ನೋ ಬ್ರೋಕರೇಜ್, ನೋ ಕಮಿಷನ್. ಥ್ಯಾಂಕ್ ಯು.